ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ಆರೋಗ್ಯಕ್ಕೆ ಒಳ್ಳೆಯದಾದ ತರಕಾರಿ ಹಾಕಿ ತಾಲಿಪಟ್ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಅಕ್ಕಿ ಹಿಟ್ಟನ್ನ ಜಿಗಿಟ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ನಂತರ ಒಲೆ ಹಚ್ಚಿ ಈ ನೀರಿಗೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಜೀರಿಗೆ, ನಂತರ ಸ್ವಲ್ಪ ಹೆಸರು ಬೇಳೆ ಹಾಕ್ತಿದ್ದೀನಿ. ಈಗ ಈ ನೀರು ಕುದಿಯಲಿ ಚೆನ್ನಾಗಿ. ನೀರು ಕುದೀತಿದೆ. ಈಗ ಅಕ್ಕಿ ಹಿಟ್ಟು ಹಾಕೋಣ. ನೀರು ಮುದ್ದೆ ಹದಕ್ಕೆ ಬರುವಷ್ಟು ಹಿಟ್ಟು ಹಾಕಬೇಕು. ಫ್ರೆಂಡ್ಸ್, ನಾನಿಲ್ಲಿ ಸುಮಾರು 2 ದೊಡ್ಡ ಬೌಲ್ನಷ್ಟು ಹಿಟ್ಟು ಹಾಕಿದ್ದೀನಿ. ಈಗ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೂ ಸ್ವಲ್ಪ ಹಿಟ್ಟು ಹಿಡಿಯುತ್ತೆ, ಹಾಗಾಗಿ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಅಕ್ಕಿ ಜಿಗಿಟು ರೆಡಿಯಾಗಿದೆ. ಈಗ ಮಸಾಲೆ ಖಾರ ರುಬ್ಬೋಣ. ಒಂದು ಮಿಕ್ಸಿ ಜಾರಿಗೆ 8 ರಿಂದ 10 ಮೆಣಸಿನಕಾಯಿ ಹಾಕಿ, 2 ಗಡ್ಡೆ ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಈಗ ನೀರು ಹಾಕಿ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಹಸಿಮೆಣಸಿನಕಾಯಿ ಒಂದೆರಡು ಜಾಸ್ತಿ ಹಾಕೋದ್ರಿಂದ ಚಟ್ನಿ ಹಚ್ಚಲಾರದೆ ಹಾಗೆ ತಿನ್ನೋಕೆ ರುಚಿಯಾಗಿರುತ್ತೆ. ನೋಡಿ, ಈಗ ರುಬ್ಬಾಗಿದೆ. ಈ ತರ ತರಿ ತರಿಯಾಗಿರಬೇಕು. ಈಗ ಮಾಡಿರೋ ಜಿಗುಟ್ನ ಒಂದು ಪರಾತಕ್ಕೆ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಇದೇ ತಾಲಿಪಟ್ಟು ಮಾಡಿರೋದು ಮಿಕ್ಕಿದ್ರೆ ಸಂಜೆ ಒತ್ತಿ ಬೇಯಿಸಿ ರೋಸ್ಟ್ ಮಾಡಿ ತಿಂದರೆ ಟೀ ಜೊತೆ ತುಂಬಾ ರುಚಿಯಾಗಿರುತ್ತೆ, ಸ್ನ್ಯಾಕ್ಸ್ ತರ. ಈಗ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಇದು 2 ಬೌಲ್ನಷ್ಟಿದೆ. ನಂತರ ಶೇಂಗಾ ಪುಡಿ, ಬೀಟ್ರೂಟ್ ತುರಿ 1 ಬೌಲ್, 1 ಬೌಲ್ ಸೌತೆಕಾಯಿ ತುರಿ, 1 ಬೌಲ್ ಕ್ಯಾರೆಟ್ ತುರಿ ಮತ್ತು ಸಣ್ಣಗೆ ಕಟ್ ಮಾಡಿರೋ 1 ಬೌಲ್ ಈರುಳ್ಳಿ, ನಂತರ ಅರ್ಧ ಬೌಲ್ ಕಟ್ ಮಾಡಿದ ಟೊಮ್ಯಾಟೊ ಹಾಕ್ತಿದ್ದೀನಿ. ಈಗ ರುಬ್ಬಿರೋ ಖಾರ ಮಸಾಲೆ ಹಾಕೋಣ. ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಈಗ ತರಕಾರಿ ಮಸಾಲೆ ಹಿಟ್ಟು ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ತಾಲಿಪಟ್ಟಿನ ಹಿಟ್ಟು ಈಗ ಕಲಸಾಗಿದೆ. ಫ್ರೆಂಡ್ಸ್, ನಾನಿಲ್ಲಿ ಹಿಟ್ಟಿಗೆ ನೀರು ಹಾಕಿ ಕಲಸಿಲ್ಲ. ಮಸಾಲೆ ಜಿಗಿಟು ತರಕಾರಿಗಳಿಂದ ಬಿಡುವ ನೀರೇ ಸಾಕು. ಬೇಕನ್ನಿಸಿದಾಗ ಅಷ್ಟೇ ನೀರು ಹಾಕ್ಕೊಳ್ಳಿ. ಈ ಹದಕ್ಕಿರಬೇಕು ಹಿಟ್ಟು, ಇಲ್ಲಾಂದರೆ ತವಾದಲ್ಲಿ ಹಾಕಿ ಬೇಯಿಸುವಾಗ ತಾಲಿಪಟ್ಟು ಹರಿಯುತ್ತೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಳ್ಳೆ ಮಾಡೋಣ. ನೋಡಿ, ಇಷ್ಟು ದಪ್ಪಗೆ ಹಿಟ್ಟು ತಗೊಂಡಿದ್ದೀನಿ. ಈಗ ಹೋಳಿಗೆ ಶೀಟಿಗೆ ಎಣ್ಣೆ ಸವರಿ ಹಿಟ್ಟಿಟ್ಟು ಲಟ್ಸೋಣ. ಸ್ವಲ್ಪ ಕೈಲಿ ತಟ್ಟೋದ್ರಿಂದ ಎಡ್ಜು ಓಪನ್ ಆಗೋಲ್ಲ. ಈಗ ಲಟ್ಟಣೆಗೂ ಸಹ ಎಣ್ಣೆ ಸವರ್ಕೊಂಡು ಲಟ್ಸೋಣ. ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಅಂಟ್ಕೊಳ್ಳಲ್ಲ. ನೋಡಿ, ಈ ಥರ ತೆಳ್ಳಗೆ ಲಟ್ಸ್ಕೋಬೇಕು. ಫ್ರೆಂಡ್ಸ್, ಅಕ್ಕಿ ಜಿಗಿಟು ಮಾಡಿ ತಾಲಿಪಟ್ಟು ಮಾಡೋದ್ರಿಂದ ತಾಲಿಪಟ್ಟು ತೆಳ್ಳಗಾಗಿ ಮತ್ತು ಮೃದುವಾಗಿ ಬರುತ್ತೆ. ಈಗ ಹೀಗೆ ಮಧ್ಯೆ ಹೋಲ್ ಮಾಡಿ ತವಾ ಕಾದಿದೆ, ಎಣ್ಣೆ ಹಾಕಿ ತಾಲಿಪಟ್ಟನ್ನ ಬೇಯಿಸೋಣ. ಈಗ ಮೇಲೂ ಸಹ ಸ್ವಲ್ಪ ಎಣ್ಣೆ ಹಾಕೋಣ. ಹೀಗೆ ಹೋಲ್ ಮಾಡಿ ಆ ಹೋಲಲ್ಲಿ ಎಣ್ಣೆ ಹಾಕಿದರೆ ತಾಲಿಪಟ್ಟು ಚೆನ್ನಾಗಿ ಬೇಯುತ್ತೆ, ಅದಕ್ಕಾಗಿ ಹೋಲ್ ಮಾಡೋದು. ಈಗ ಒಂದು ಬದಿ ಬೆಂದಿದೆ, ಮೊಗಚಿ ಹಾಕ್ತಿದ್ದೀನಿ. 2 ಬದಿ ಸಹ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಈಗ 2 ಬದಿ ಸಹ ಬೆಂದಾಗಿದೆ. ಒಂದು ತಟ್ಟೆಗೆ ತೆಗಿತಿದ್ದೀನಿ. ಈಗ ಬಿಸಿ ಮತ್ತು ಆರೋಗ್ಯಕರವಾದ ತರಕಾರಿ ತಾಲಿಪಟ್ಟು ರೆಡಿಯಾಗಿದೆ. ಫ್ರೆಂಡ್ಸ್, ಈ ತಾಲಿಪಟ್ಟನ್ನ ಮೊಸರು ಮತ್ತು ಕಾಯಿ ಚಟ್ನಿಯೊಂದಿಗೆ ಬೆಣ್ಣೆ ಹಾಕಿ ಸರ್ವ್ ಮಾಡಿ. ನೋಡಿ, ಒಂದು ಫೋಲ್ಡ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಮೃದುವಾಗಿ ಆಗಿದೆ. ಅಕ್ಕಿ ಜಿಗಿಟು ಮಾಡಿ ಮಾಡೋದ್ರಿಂದ ಇಷ್ಟು ಮೃದುವಾಗಿ ಬರುತ್ತೆ ತಾಲಿಪಟ್ಟು. ಹಾಗಾದರೆ ಫ್ರೆಂಡ್ಸ್, ನಾ ಮಾಡಿರೋ ಈ ವೆಜಿಟೇಬಲ್ ಹೆಲ್ತಿ ತಾಲಿಪಟ್ಟು ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.